ಜಿಲ್ಲಾದ್ಯಂತ ಕೂಡ ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡಿದೆ ಹವಾಮಾನ ಇಲಾಖೆ. ವಿಪರೀತವಾಗಿ ಕೊಡಗು ಜಿಲ್ಲೆಯಲ್ಲೂ ಕೂಡ ಮಳೆ ಆಗ್ತಾ ಇದೆ. ಪರಿಣಾಮ ಪ್ರವಾಹದ ಭೀತಿ ಇಲ್ಲೂ ಕೂಡ ಜನರನ್ನ ಆವರಿಸಿದೆ. ಸತತ ಮಳೆಗೆ ಕಾವೇರಿ ನದಿ, ಜೀವನದಿ ಕಾವೇರಿ ಉಕ್ಕಿ ಹರಿತಾ ಇದ್ದಾಳೆ. ನಾಪೋಕ್ಲು ಹಾಗೂ ಮೂರ್ನಾಡು ರಸ್ತೆ ಸಂಪರ್ಕ ತಾತ್ಕಾಲಿಕವಾಗಿ ಕಟ್ ಆಗಿರೋದ್ರ ಡೀಟೇಲ್ ಸಿಗ್ತಾ ಇದೆ. ಕಕ್ಕಬೆ ಪಾಡಿ ಇಗ್ಗುತಪ್ಪ ದೇವಾಲಯದ ಮಾರ್ಗ ಕೂಡ ಬಂದ್ ಆಗಿದೆ. ನಾಪೋಕ್ಲು ಕೈಕಾಡು ಪಾರಣೆ ಸಂಪರ್ಕಿಸುವಂತಹ ರಸ್ತೆಯಲ್ಲಿ ಪ್ರವಾಹದ ಸನ್ನಿವೇಶ ಸೃಷ್ಟಿಯಾಗಿರುವುದು ಗೊತ್ತಾಗ್ತಾ ಇದೆ. ಹೊಳೆ ಮೈದುಂಬಿ ಹರಿದು ಸಂಚಾರ ಇಲ್ಲೂ ಕೂಡ ಸ್ಥಗಿತ ಆಗಿದೆ. ನೋಡಿ, ಸಂಚಾರಕ್ಕೆ ಯೋಗ್ಯವಲ್ಲದ ರಸ್ತೆಯಾಗಿ ಈ ರಸ್ತೆ ಮಾರ್ಪಾಟಾಗಿದೆ. ರಸ್ತೆ ಇತ್ತು ಅಂತ ಹೇಳಿದ್ರೆ ಕೆಲ ಬೋರ್ಡ್ಗಳು, ನಾಮಫಲಕಗಳು ಮಾತ್ರ, ಅಲ್ಲಿ ಸಿಗ್ನಲ್ ಫಲಕಗಳು ಮಾತ್ರ ಬಾಕಿ ಇದೆ, ಬಿಟ್ಟರೆ ಇನ್ನೇನು ಉಳಿದಿಲ್ಲ ಅಲ್ಲಿ. ಹೀಗಾಗಿ ವಾಹನಗಳ ಸಂಚಾರ ಮಾಡೋದಕ್ಕಾಗದೆ ಕೆಲ ಕಾಲ ಜನರಿಗೆ ಅಲ್ಲಿ ಇನ್ಕನ್ವೀನಿಯನ್ಸ್ ಕೂಡ ಉಂಟಾಗಿದೆ. ಕೊಡಗು ಜಿಲ್ಲೆಯಲ್ಲಿ ಮಳೆಯಿಂದ ಒಂದಷ್ಟು ಅವಾಂತರಗಳು ಮುಂದುವರಿತಿದೆ ಅಂತಲೇ ಹೇಳ್ಬೋದು. ಪ್ರಸ್ತುತ ಮಡಿಕೇರಿ ತಾಲೂಕಿನ ನಾಪೋಕ್ಲು ಮತ್ತು ಮೂರ್ನಾಡು ರಸ್ತೆ ಏನು ನೋಡ್ತಾ ಇದ್ದೀರಾ ಪಬ್ಲಿಕ್ ಟಿವಿ ದೃಶ್ಯಾವಳಿಗಳಲ್ಲಿ, ಆ ಒಂದು ದೃಶ್ಯವನ್ನ ನೀವು ನೋಡ್ತಾ ಇರ್ಬೋದು. ರಸ್ತೆ ಸಂಪರ್ಕ ಸಂಪೂರ್ಣವಾಗಿ ಕಡಿತಗೊಂಡಿರ್ತಕ್ಕಂಥದ್ದು. ಏಕೆಂದ್ರೆ ಕಾವೇರಿ ನದಿ ಉಕ್ಕಿ ಹರಿತಾ ಇದ್ದಾಳೆ. ಹೀಗಾಗಿ ಒಂದು ರೀತಿ ಕಾವೇರಿ ಎಲ್ಲೆಲ್ಲಿ ಹರಿತಾಳೆ ಅಲ್ಲೆಲ್ಲವೂ ಕೂಡ ಒಂದು ರೀತಿ ಸಮಸ್ಯೆಗೆ ಜನರು ತುತ್ತಾಗ್ತಾ ಇದ್ದಾರೆ. ಒಂದು ರೀತಿ ಏನು ತಗ್ಗು ಪ್ರದೇಶಗಳಿಗೆ ಸಂಪೂರ್ಣವಾಗಿ ನೀರು ನುಗ್ತಾ ಇರ್ತಕ್ಕಂಥದ್ದು. ಏನು ಕಾವೇರಿ ನದಿ ಇಲ್ಲಿಂದ 500 ಮೀಟರ್ ಆಚೆಗೆ ಇದ್ರೂ ಕೂಡ ಕಾವೇರಿ ನದಿ ಎಲ್ಲೆಲ್ಲಿ ಹರಿವಿಕೆ ಇದ್ದಾಳೆ, ಎಲ್ಲೆಲ್ಲಿ ಹರಿಬೇಕು ಮಳೆಗಾಲ ಬಂದಾಗ ಅಲ್ಲೆಲ್ಲವೂ ಕೂಡ ಸಾಕಷ್ಟು ಹರಿವಿಕೆ ಕೂಡ ಆಗ್ತದೆ. ಪ್ರತಿ ವರ್ಷವೂ ಕೂಡ ಈ ಒಂದು ಭಾಗದಲ್ಲಿ ಒಂದಲ್ಲ ಒಂದು ರೀತಿಯ ಸಮಸ್ಯೆಗಳು ಕೂಡ ಬಿಗಡಾಯಿಸ್ತಾ ಹೋಗುತ್ತೆ. ಅದರಲ್ಲೂ ಕೂಡ ಮೂರ್ನಾಡು ಮತ್ತೆ ನಾಪೋಕ್ಲು ರಸ್ತೆ ಏನಿದೆ, ಇಲ್ಲಿಂದ ಸುಮಾರು 6 ರಿಂದ 7 ಕಿಲೋಮೀಟರ್ ಅಷ್ಟೇ 2 ಹೋಬಳಿಗಳನ್ನು ಸಂಪರ್ಕಗೊಳಿಸುವಂತಹ ರಸ್ತೆ ಕೂಡ ಇದಾಗಿತ್ತು. ಆದ್ರೆ ಇದೀಗ ಪರ್ಯಾಯ ಮಾರ್ಗವನ್ನ ಕಂಡುಕೊಂಡು ಜನರು ಕೂಡ ಹೋಗ್ಬೇಕಾಗುತ್ತೆ. ಸುಮಾರು 15 ಕಿಲೋಮೀಟರ್ 14 ಈ ರೀತಿ ಸುತ್ತಿ ಬಳಸಿ ಹೋಗಿ ಪಟ್ಟಣಗಳಿಗೆ ಹೋಗುವಂತ ಪರಿಸ್ಥಿತಿ ಕೂಡ ಇದೀಗ ನಿರ್ಮಾಣವಾಗಿರ್ತಕ್ಕಂಥದ್ದು. ಯಾಕಂದ್ರೆ ಆ ಪ್ರಮಾಣದಲ್ಲಿ ಈ ಮಳೆಯ ಅವಾಂತರಗಳು ಕೂಡ ಮುಂದುವರಿತಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಸಾಕಷ್ಟು ಜನರು ಕೂಡ ಇದರ ಮಳೆಯ ತೀವ್ರತೆ ಕೂಡ ಕಂಡುಕೊಳ್ಳದೆ ಸಾಕಷ್ಟು ಬರುವಂತ ಸಾರ್ವಜನಿಕರು ಕೂಡ ಒಂದು ವಾಹನದಲ್ಲಿ ಬರುವಂತವರು ಈ ಮಾರ್ಗ ಇದೆ ಓಪನ್ ಇರುತ್ತೆ ಅನ್ನೋದು ಕೂಡ ಸಾಕಷ್ಟು ಜನರು ಬರ್ತಾರೆ. ಆದ್ರೆ ಇಲ್ಲಿ ಬಂದಂತಹ ಸಂದರ್ಭದಲ್ಲಿ ಏನು ನೀರು ಕಾವೇರಿ ನದಿ ಉಕ್ಕಿ ಹರಿತಿರ್ತಕ್ಕಂಥದ್ದು ಏನು ಕಂಡುಕೊಳ್ತಾರೆ, ಅದಾದ್ಮೇಲೆ ಇಲ್ಲಿಂದ ವಾಪಸ್ ಹೋಗುವಂತ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿದೆ. ಯಾಕಂದ್ರೆ ನೀವು ನೋಡ್ಬೋದು ದೃಶ್ಯದಲ್ಲಿ ಎಷ್ಟು ವಾಹನಗಳು ಇದೇ ಮಾರ್ಗವಾಗಿ ನಿಂತಿರ್ತಕ್ಕಂಥದ್ದು. ಯಾಕಂದ್ರೆ ಮುಂದೆ ಸಂಚಾರ ಮಾಡ್ಲಿಕ್ಕೂ ಕೂಡ ಆಗ್ಲಿಕ್ಕಿಲ್ಲ. ಯಾಕಂದ್ರೆ ಇವರೆಲ್ಲರೂ ಕೂಡ ಈಗ ಪರ್ಯಾಯ ರಸ್ತೆಯನ್ನೇ ಕಂಡುಕೊಂಡು ಸುಮಾರು 10-15 ಕಿಲೋಮೀಟರ್ ಸುತ್ತಿ ಬಳಸಿ ಹೋಗುವಂತ ಪರಿಸ್ಥಿತಿ ಕೂಡ ನಿರ್ಮಾಣವಾಗ್ತದೆ. ಯಾಕಂದ್ರೆ ನೋಡಿ, ಮಕ್ಕಳುಗಳು ಕೂಡ ಬಂದಿರತಕ್ಕಂಥದ್ದು. ಹೀಗಾಗಿ ಒಟ್ಟಾರೆಯಾಗಿ ಕೊಡಗು ಜಿಲ್ಲೆಯಲ್ಲಿ ವ್ಯಾಪಕವಾದಂತಹ ಮಳೆಯ ತೀವ್ರತೆ ಕೂಡ ಒಂದಷ್ಟು ತಗ್ಗಿದ್ರೆ ಈ ಒಂದು ರಸ್ತೆ ಕೂಡ ಸಂಚಾರಕ್ಕೆ ಮುಕ್ತ ಆಗುತ್ತೆ. ಒಂದು ವೇಳೆ ಮತ್ತಷ್ಟು ಮಳೆ ಪ್ರಮಾಣ ಜಾಸ್ತಿ ಆದರೆ ಇನ್ನೂ 1 ವಾರಗಳ ಕಾಲ ಮತ್ತಷ್ಟು ಸಮಸ್ಯೆಗೆ ಜಿಲ್ಲೆಯ ಜನರು ಕೂಡ ಬಳಲುತ್ತಾರೆ. ಈಗಾಗಲೇ ಜನಜೀವನ ಕೂಡ ಅಸ್ತವ್ಯಸ್ತಗೊಂಡಿರ್ತಕ್ಕಂಥದ್ದು. ಹೀಗಾಗಿ ಒಂದಷ್ಟು ಮಳೆ ಕಡಿಮೆ ಆಗಲಿ ತಗ್ಲಿ ಅನ್ನೋದು ಕೂಡ ಈಗ ಏನು ಸುತ್ತಮುತ್ತ ಇರ್ತಕ್ಕಂಥ ಗ್ರಾಮೀಣ ಭಾಗದ ಜನರು ದೇವರ ಮೊರೆ ಹೋಗಿರ್ತಕ್ಕಂಥದ್ದು ಮಾತ್ರ ಬಹಳ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಕ್ಯಾಮ್ರಾಮನ್ ಶಿವ ಜೊತೆ ಮಲ್ಲಿಕಾರ್ಜುನ್, ಪಬ್ಲಿಕ್ ಟಿವಿ, ಮಡಿಕೇರಿ.